ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ತುಂಬ ಹಳೆಯ ಬ್ರೆಡ್ ಏನಾದರೂ ಫ್ರಿಜ್ಜಲ್ಲಿದ್ದರೆ ಅದನ್ನು ಬಿಸಾಡಬೇಡಿ. ಈ ರೀತಿ ದೋಸೆ ಮಾಡ್ಕೊಂಡು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುವಂತಹ ದೋಸೆ. ಬನ್ನಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇದರಲ್ಲಿ ನೋಡಿ 5 ಬ್ರೆಡ್ ಇದೆ. ಇದು ಸುಮಾರು 10 ದಿನ ಆಗಿದೆ, ಫ್ರಿಜ್ಜಲ್ಲಿ ಹಾಗೇ ಇತ್ತು. ಈಗ ಇದನ್ನು ದೋಸೆ ಮಾಡೋಣಂತ ಉಪಯೋಗಿಸ್ತಾ ಇದ್ದೀನಿ. ಬ್ರೆಡ್ಡಲ್ಲಿ ಈ ರೀತಿ ಸೈಡಲ್ಲಿ ಕಂದು ಬಣ್ಣ ಇರುತ್ತೆ ನೋಡಿ, ಅದನ್ನೆಲ್ಲ ತೆಗೀತಾ ಇದ್ದೀನಿ. ನೀವು ತೆಗಿಯೋದು ಬೇಡ ಅಂದರೆ ಹಾಗೇ ಇಡ್ಬೋದು, ಏನೂ ಪರವಾಗಿಲ್ಲ. ಚಾಕುವಿನಲ್ಲೇನು ಕಟ್ ಮಾಡೋದು ಬೇಡ, ಈ ರೀತಿ ಕೈಯಲ್ಲೇ ನೋಡಿ ನೀಟಾಗಿ ಇದು ಬರುತ್ತೆ. ಬ್ರೆಡ್ ತಂದು 1-2 ದಿನ ಆದಮೇಲೆ ಅದನ್ನು ತಿನ್ನದೆ ಹಾಗೇ ಅದು ಫ್ರಿಜ್ಜಲ್ಲಿ ಉಳ್ಕೊಂಬಿಡುತ್ತೆ. ಆಗ ಈ ರೀತಿಯ ಒಂದು ಅಡುಗೆಗಳನ್ನು ನೀವು ಮಾಡ್ಕೊಳ್ಬೋದು. ಇದರಿಂದ ಹಲವಾರು ರೀತಿಯ ಅಡುಗೆಗಳನ್ನು ನಾವು ಮಾಡ್ಕೊಳ್ಬೋದು. ಈಗ ಇದೆಲ್ಲ ಮಾಡಿದಾದ್ಮೇಲೆ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಇನ್ನು ಇದರಲ್ಲಿ 2 ಕಪ್ನಷ್ಟು ದಪ್ಪ ಅಕ್ಕಿಯನ್ನು ನಾನು ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದೇನೆ. ನೀವು ಬೆಳಿಗ್ಗೆ ತಿಂಡಿ ಮಾಡೋದಾದರೆ ರಾತ್ರಿಯೇ ನೀರಿನಲ್ಲಿ ನೆನೆ ಹಾಕಿಟ್ಕೊಳ್ಬೋದು, ಅಥವಾ ಇದನ್ನು ಸುಮಾರು 3 ಗಂಟೆ ಅಥವಾ 4 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿಟ್ಕೊಳ್ಳಿ. ಅಕ್ಕಿ ಇದಕ್ಕೆ ಯಾವುದಾದ್ರೂ ಆಗುತ್ತೆ, ದೋಸೆ ರೈಸ್ ಆಗುತ್ತೆ, ಇಡ್ಲಿ ರೈಸ್ ಆಗುತ್ತೆ. ನಾನು ಉಪಯೋಗಿಸಿರೋದು ದಪ್ಪ ಅಕ್ಕಿ. ಅಕ್ಕಿ ಇಲ್ಲಾಂದರೆ ನೀವು ರವೆ ಕೂಡ ಇದಕ್ಕೆ ಉಪಯೋಗಿಸ್ಕೊಳ್ಬೋದು. ಈ ಕಪ್ನಲ್ಲಿ ನಾನು 2 ಕಪ್ನಷ್ಟು ತೊಗೊಂಡಿದ್ದೇನೆ. ಅದೇ ಕಪ್ನಲ್ಲಿ ನಾನು ಅರ್ಧ ಕಪ್ನಷ್ಟು ಮೊಸರು ತೊಗೊಂಡಿದ್ದೇನೆ. ಈಗ ಈ ಅಕ್ಕಿಯ ನೀರನ್ನೆಲ್ಲ ಚೆಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ರುಬ್ಬೋದಕ್ಕೆ ಅರ್ಧ ಕಪ್ನಷ್ಟು ಮೊಸರು ತೊಗೊಂಡಿದ್ನಲ್ವ, ಅದನ್ನು ಹಾಕ್ತಾ ಇದ್ದೀನಿ. ನಂತರ ಸುಮಾರು 1/4 ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ. ನೀರು ಜಾಸ್ತಿ ಹಾಕಬೇಡಿ, ಮೊಸರು ಹಾಕಿರೋದ್ರಿಂದ ನೀರು ಜಾಸ್ತಿ ಬೇಕಾಗೋದಿಲ್ಲ. ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಹೀಗೆ ಇದು ಗ್ರೈಂಡ್ ಮಾಡ್ಕೊಂಡಾಗಿದೆ. ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ನುಣ್ಣಗೆ ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೊಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೀರು ನೋಡಿ 1 ಕಪ್ನಲ್ಲಿ ಇಷ್ಟು ಖಾಲಿ ಆಗಿದೆ. ಈಗ ಇದೇ ಮಿಕ್ಸಿ ಜಾರಿಗೆ ಬ್ರೆಡ್ ತುಂಡುಗಳನ್ನು ಸೇರಿಸ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ಬೇಕು. ಇದಕ್ಕೆ ನೀರು ಕೂಡ ಜಾಸ್ತಿ ಹಾಕಬಾರ್ದು ನೋಡಿ. ಒಂದು ಸ್ವಲ್ಪ ಮೊಸರು ಹಾಕಿದ ಕಪ್ನಲ್ಲಿ ನಾನು ಸ್ವಲ್ಪ 1/4 ಕಪ್ನಷ್ಟು ನೀರು ಸೇರಿಸ್ಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಇನ್ನೊಂದು ಚೂರು ನೀರು ಸೇರಿಸ್ತಾ ಇದ್ದೀನಿ. ಒಟ್ಟಿಗೆ ನಾನು 1/4 ಕಪ್ನಷ್ಟು ನೀರು ಹಾಕಿದ್ದೀನಿ. ಇದರಲ್ಲಿ ನೀವು ನೋಡಿಕೊಂಡು ನೀರನ್ನು ಹಾಕಿ, ಯಾಕೆಂದರೆ ಬ್ರೆಡ್ ಬೇಗ ನೀರು ಎಳ್ಕೊಳ್ಳುತ್ತೆ. ರುಬ್ಬುವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀರು ಹಾಕಬೇಕು ಅಂತ. ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಗ್ರೈಂಡ್ ಮಾಡ್ಕೊಂಡು ಆಗಿದೆ ನೋಡಿ, ಈ ರೀತಿ ಪೇಸ್ಟ್ ಥರ ಆಗಿದೆ. ಇದನ್ನು ಕೂಡ ನಾನು ಅಕ್ಕಿ ಹಿಟ್ಟಿನ ಜೊತೆ ಸೇರಿಸ್ತಾ ಇದ್ದೀನಿ. ಈಗ 1 ಲೋಟ ನೀರಿನಲ್ಲಿ ಅಕ್ಕಿ ರುಬ್ಬುವಾಗ ಮತ್ತು ಬ್ರೆಡ್ ರುಬ್ಬುವಾಗ ಇಷ್ಟು ನೀರು ಖಾಲಿ ಆಗಿದೆ ನೋಡಿ. ಈಗ ಈ ಬ್ರೆಡ್ ಪೇಸ್ಟನ್ನು ಅಕ್ಕಿ ಹಿಟ್ಟಿನ ಜೊತೆ ಸೇರಿಸ್ಕೊಂಡು ಸ್ವಲ್ಪ ಲೋಟದಲ್ಲಿ ಉಳಿದಿರುವಂತಹ ನೀರನ್ನು ಕೂಡ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಈ ದೋಸೆನ ಇದರಲ್ಲಿ ಅರ್ಧ ಗಂಟೆ ಬಿಟ್ಟು ಮಾಡ್ತಾ ಇದ್ದೀನಿ. ಅದರಿಂದಾಗಿ ಇದನ್ನು ಫಸ್ಟು ಒಂದು 2 ನಿಮಿಷ ಕೈಯಲ್ಲಿ ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಅಥವಾ ಸೌಟಲ್ಲಿ ಯಾವುದ್ರಲ್ಲಾದ್ರೂ ಒಂದು 2 ನಿಮಿಷ ಚೆನ್ನಾಗಿ ಈ ರೀತಿ ಮಾಡ್ಕೊಳ್ಳಿ. ಆಗ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನಾವು ಇದನ್ನು ತಕ್ಷಣ ಕೂಡ ದೋಸೆ ಮಾಡ್ಕೊಳ್ಬೋದು. ತಕ್ಷಣ ದೋಸೆ ಮಾಡೋದಾದರೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕಿಬಿಟ್ಟು ದೋಸೆ ಮಾಡ್ಕೊಳ್ಬೋದು. ಇಲ್ಲಾಂದರೆ 4 ಗಂಟೆ ನೆನೆಯೋದಕ್ಕೆ ಇದನ್ನು ಬಿಡಬೇಕು, ಈ ಹಿಟ್ಟನ್ನು. ಆ ರೀತಿ ಮಾಡಿದರೆ ಕೂಡ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಆಗ ನೀವು ಸೋಡಾ ಪುಡಿ ಹಾಕುವಂಥ ಅವಶ್ಯಕತೆ ಇಲ್ಲ. ಅದು ಬೇಡ ಅಂದರೆ ನೀವು ಹಿಂದಿನ ರಾತ್ರಿನೇ ಇದನ್ನು ರುಬ್ಬಿ ಇಡ್ಬೋದು. ಆಗ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ದೋಸೆ ಕೂಡ ನೆಕ್ಸ್ಟ್ ಡೇ ತುಂಬ ಚೆನ್ನಾಗಿ ಬರುತ್ತೆ. ನಾನೀಗ ಅರ್ಧ ಗಂಟೆ ಬಿಟ್ಟು ದೋಸೆ ಮಾಡ್ತಾ ಇದ್ದೀನಿ. ಅರ್ಧ ಗಂಟೆ ನಂತರ ನಾನು ಇದಕ್ಕೆ 1/4 ಟೀ ಸ್ಪೂನಷ್ಟು ಸೋಡಾ ಪುಡಿ ಹಾಕಿದ್ದೇನೆ. ಅದರ ವಿಡಿಯೋ ಮಿಸ್ ಆಗಿದೆ, ಆದರೆ ನಿಮಗೆ ಇಲ್ಲಿ ಕಾಣ್ತಾ ಇದೆ, ಅದರ ಫೋಟೋ ಹಾಕಿದ್ದೀನಿ ನಾನು. ಯಾರು ಕೂಡ ತಪ್ಪು ತಿಳ್ಕೊಬೇಡಿ. ಈಗ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು 4 ಗಂಟೆ ಫರ್ಮೆಂಟಿಗೆ ಇಟ್ಟು ಮಾಡೋದಾದರೆ ಸೋಡಾ ಪುಡಿ ಹಾಕಬೇಡಿ, ಹಾಗೇ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈಗ ದೋಸೆ ಕಲ್ಲನ್ನು ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಕಲ್ಲಿಗೆ ಒಂಚೂರು ಎಣ್ಣೆ ಮತ್ತು ನೀರನ್ನು ಹಾಕಿಬಿಟ್ಟು ಆಮೇಲೆ ಬಟ್ಟೆಯಿಂದ ಒರೆಸಿ ನಂತರ 1 ಸೌಟು ಹಿಟ್ಟನ್ನು ದೋಸೆ ಹಾಕ್ತಾ ಇದ್ದೀನಿ. ಇಲ್ಲಿ ಈ ರೀತಿ ತೆಳ್ಳಗೆ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ.
ದೋಸೆ ಕೂಡ ತುಂಬಾ ಸಾಫ್ಟಾಗಿ ಇರುತ್ತೆ. ನಿಮಗೆ ಕ್ರಿಸ್ಪಿಗಿಂತ ಇದು ತುಂಬ ಸಾಫ್ಟಾಗಿರುವಂತಹ ದೋಸೆನೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದೇ ಥರ ಮಾಡ್ಕೊಳ್ಳಿ. ದೋಸೆ ಹಾಕಿದ ಮೇಲೆ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ನಂತರ 1 ಸ್ಪೂನಷ್ಟು ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ. ತುಂಬ ರುಚಿಯಾದ ದೋಸೆ ಮತ್ತು ಬ್ರೆಡ್ ದೋಸೆ ಆಗಿರೋದ್ರಿಂದ ಆ ಬ್ರೆಡ್ಡಿನ ಪರಿಮಳ ಮನೆಯೆಲ್ಲ ತುಂಬಿಕೊಳ್ಳುತ್ತೆ, ಅಷ್ಟು ಚೆನ್ನಾಗಿದೆ ದೋಸೆ. ಈಗ ನೋಡಿ ಇನ್ನೊಂದು ಕಡೆ ಇದನ್ನು ತಿರುಗಿಸಿ ಹಾಕ್ತಾ ಇದ್ದೀನಿ. ಒಳ್ಳೆ ಕಲರ್ಫುಲ್ಲಾಗಿ ಬಂದಿದೆಯಲ್ವಾ, ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇದೆ. ಈಗ ಈ ದೋಸೆ ರೆಡಿಯಾಗಿದೆ ನೋಡಿ, ತೆಗೆದು ತೋರಿಸ್ತಾ ಇದ್ದೀನಿ. ಚಟ್ನಿ ಜೊತೆ ಅಂತೂ ತುಂಬಾ ರುಚಿಯಾಗಿರುತ್ತೆ, ಅಥವಾ ಸಾಗು ಜೊತೆ, ತರಕಾರಿ ಸಾಗು ಜೊತೆ ಕೂಡ ತುಂಬ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಈಗ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ದೋಸೆ ಮಾಡುವಾಗ ಒಂದು ಸ್ವಲ್ಪ ನೀರು ಹಾಕಿ ನಂತರ ದೋಸೆಯನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪ ಹಾಕಿಬಿಟ್ಟು ದೋಸೆ ಮಾಡಿದರೆ ತುಂಬ ರುಚಿಯಾಗಿ ಇರುತ್ತೆ. ಈಗ 2 ದೋಸೆ ನಿಮಗೆ ಮಾಡಿ ತೋರಿಸಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದೊಂದು ಸರ್ತಿ ಬ್ರೆಡ್ ತೊಗೊಂಬಂದರೆ ಖಾಲಿ ಆಗಿಬಿಡುತ್ತೆ, ಇಲ್ಲಾಂದರೆ ಅದು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದೊಂದು ಸರ್ತಿ ಮರೆತು ಹೋಗಿರ್ಬೋದು, ಅಥವಾ ತಿನ್ನದೆ ಹಾಗೇ ಉಳ್ಕೊಂಡಿರ್ಬೋದು, ಹಾಗೇ ಉಳಿದ್ಬಿಡುತ್ತೆ. ಆವಾಗ ನೀವು ಈ ರೀತಿಯ ಒಂದು ತಿಂಡಿಗಳನ್ನು ಅದರಿಂದ ರೆಡಿ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ ದೋಸೆ. ಖಂಡಿತ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.